ಮಧ್ಯಪ್ರದೇಶದ ಖಜುರಾಹೋದಲ್ಲಿರುವ ಮಾತಂಗೇಶ್ವರ ದೇವಾಲಯದ 1000 ವರ್ಷಗಳ ಹಳೆಯ ವಾಸ್ತುಶಿಲ್ಪದಿಂದಾಗಿ ವಿಶ್ವದಾದ್ಯಂತ ಗಮನ ಸೆಳೀತಾ ಇದೆ. ಅಚ್ಚರಿ ಏನಪ್ಪಾ ಅಂದ್ರೆ ಇಲ್ಲಿರುವ ಶಿವಲಿಂಗ ಪ್ರತಿ ವರ್ಷವೂ ಕೊಂಚವೇ ಉದ್ದವಾಗ್ತಾ ಇದೆಯಂತೆ. ಹಾಗಾದ್ರೆ ಇದರ ಮಹಿಮೆ ಏನು ಅಂತ ತೋರಿಸ್ತೀವಿ ನೋಡಿ. ಮಧ್ಯಪ್ರದೇಶದ ಖಜುರಾಹೋದಲ್ಲಿರುವ ಮಾತಂಗೇಶ್ವರ ದೇವಾಲಯದ 1000 ವರ್ಷಗಳ ಹಳೆಯ ವಾಸ್ತುಶಿಲ್ಪದಿಂದಾಗಿ ವಿಶ್ವದಾದ್ಯಂತ ಗಮನ ಸೆಳೀತಾ ಇದೆ. ಈ ದೇವಾಲಯವು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನವನ್ನು ಕೂಡ ಪಡ್ಕೊಂಡಿದೆ. ಒಂದು ಕಾಲದಲ್ಲಿ ಈ ದೊಡ್ಡ ದೇವಾಲಯದ ರಚನೆ ಭಾಗವಾಗಿ 85 ದೇವಾಲಯಗಳು ಅಸ್ತಿತ್ವದಲ್ಲಿ ಇದ್ವು ಎಂಬುದಕ್ಕೆ ಪುರಾವೆಗಳಿವೆ. ಆದರೆ ಈಗ ಕೇವಲ 25 ದೇವಾಲಯ ಉಳ್ಕೊಂಡಿದೆ. ಮಧ್ಯಪ್ರದೇಶದ ಮಾತಂಗೇಶ್ವರ ದೇವಾಲಯದ ದೇವಸ್ಥಾನದಲ್ಲಿ 19 ಅಡಿ ಉದ್ದದ ಶಿವಲಿಂಗ ಇದೆ. ಶಿವಲಿಂಗ ಪ್ರತಿ ವರ್ಷವೂ ಕೊಂಚವೇ ಉದ್ದವಾಗ್ತಾ ಇದೆ. ಹೀಗಾಗಿ ಖಜುರಾಹೋದಲ್ಲಿರುವಂತಹ 25 ದೇವಸ್ಥಾನಗಳ ಪೈಕಿ ಮಾತಂಗೇಶ್ವರ ಮಹಾದೇವ ದೇವಾಲಯ ಅತ್ಯಂತ ವಿಶೇಷವಾದ ಜನಪ್ರಿಯವಾದ ದೇವಸ್ಥಾನವಾಗಿದೆ. ಮಾತಂಗೇಶ್ವರ ಅತಿ ಎತ್ತರದ ದೇವಾಲಯ. ಮಾತಂಗೇಶ್ವರ ಮಹಾದೇವ ದೇವಾಲಯವು ಖಜುರಾಹೋದಲ್ಲಿರುವಂತಹ ಅತಿ ಎತ್ತರದ ದೇವಾಲಯ ಅಂತ ಪರಿಗಣಿಸಲ್ಪಟ್ಟಿದೆ. ಈ ದೇವಾಲಯದ ಗೋಡೆಗಳ ಮೇಲೆ ಪಾಶ್ಚಿಮಾತ್ಯ ಪ್ರಪಂಚದ ದೇವಾಲಯಗಳಂತೆ ಯಾವುದೇ ಆಕೃತಿಗಳಾಗ್ಲಿ ಶಿಲ್ಪಕಲೆಗಳಾಗ್ಲಿ ಇಲ್ಲ. ಈ ದೇವಾಲಯದ ವಿಶೇಷ ಅಂದ್ರೆ ಪ್ರತಿ ವರ್ಷ ಶರತ್ ಪೂರ್ಣಿಮೆಯ ದಿನದಂದು ದೇವಾಲಯದಲ್ಲಿರುವ ಶಿವಲಿಂಗದ ಉದ್ದವು 1 ಇಂಚು ಹೆಚ್ಚಾಗುತ್ತದೆ ಅಂತ ನಂಬಲಾಗಿದೆ. ಮಾತಂಗೇಶ್ವರ ಮಹಾದೇವ ದೇವಸ್ಥಾನದ ಅರ್ಚಕರು ಇಲ್ಲಿರುವ ಶಿವಲಿಂಗವು ನೆಲದೊಳಗೆ 9 ಅಡಿ ಮತ್ತು ಹೊರಗೆ ಬೆಳೆದಿದೆ ಅಂತ ಹೇಳಿಕೊಂಡಿದ್ದಾರೆ. ಪ್ರತಿ ವರ್ಷ ಶರತ್ ಪೂರ್ಣಿಮೆಯ ದಿನದಂದು ದೇವಾಲಯದಲ್ಲಿರುವ ಶಿವಲಿಂಗದ ಉದ್ದ 1 ಇಂಚು ಹೆಚ್ಚಾಗುತ್ತದೆ ಅಂತ ನಂಬಲಾಗಿದೆ. ಪ್ರತಿ ವರ್ಷ ಕಾರ್ತಿಕ ಮಾಸದ ಶಾರದಾ ಪೂರ್ಣಿಮೆಯಂದು ಶಿವಲಿಂಗದ ಉದ್ದವು ಏಳಿನ ಗಾತ್ರಕ್ಕೆ ಹೆಚ್ಚಾಗುತ್ತೆ. ಶಿವಲಿಂಗದ ಉದ್ದವನ್ನ ಅಳೆಯೋಕೆ ಪ್ರವಾಸೋದ್ಯಮ ಇಲಾಖೆಯ ಉದ್ಯೋಗಿಗಳು ನಿಯಮಿತವಾಗಿ ಮಾಪನ ಟೇಪ್ ಅನ್ನ ಬಳಸ್ತಾರೆ. ಅದ್ಭುತ ವಿಶೇಷ ಎಂಬಂತೆ ಶಿವಲಿಂಗದ ಉದ್ದವು ಮೊದಲಿಗಿಂತ ಎತ್ತರ ಆಗಿದೆ. ನಿಗೂಢವಾಗಿ ಬೆಳೆಯುವ ಮಾತಂಗೇಶ್ವರ ಶಿವಲಿಂಗ. ಈ ಶಿವಲಿಂಗವು ಏಕೆ ಮೇಲಕ್ಕೆ ಚಲಿಸುತ್ತದೆ ಮತ್ತು ಎಷ್ಟು ಕೆಳಕ್ಕೆ ಚಲಿಸುತ್ತದೆ ಎಂಬುದರ ಮಾಹಿತಿ ಇಲ್ಲ. ಈ ದಿನದಂದು ಶಿವಲಿಂಗದ ಅದ್ಭುತ ಪವಾಡವನ್ನು ನೋಡೋಕೆ ಜನರು ದೇವಾಲಯಕ್ಕೆ ಬರ್ತಾರೆ. ಈ ದೇವಾಲಯವು ವರ್ಷವಿಡೀ ಭಕ್ತರಿಂದ ತುಂಬಿ ತುಳುಕುತ್ತೆ. ಶ್ರಾವಣ ಮಾಸದಲ್ಲಿ ಇಲ್ಲಿ ಭಕ್ತಾದಿಗಳ ಭಾರೀ ನೂಕುನುಗ್ಗಲು ಇರುತ್ತೆ. ಮಹಾಶಿವರಾತ್ರಿಯಂದು ದರ್ಶನಕ್ಕಾಗಿ ಗಂಟೆಗಟ್ಟಲೆ ಸಾಲಲ್ಲಿ ನಿಲ್ತಾರೆ. ಪ್ರತಿ ವರ್ಷ ಶಿವರಾತ್ರಿಯ ಸಂದರ್ಭದಲ್ಲಿ ಮಾತಂಗೇಶ್ವರ ಮಹಾದೇವ ದೇವಸ್ಥಾನದಲ್ಲಿ ಅದ್ಧೂರಿ ಜಾತ್ರೆಯನ್ನ ಆಯೋಜನೆ ಮಾಡಲಾಗುತ್ತೆ. ಅಂದು ಇಲ್ಲಿನ ಶಿವನ ಮೆರವಣಿಗೆ ನಡೆಸಲಾಗುತ್ತೆ. ಇದಕ್ಕೆ ದೇವಸ್ಥಾನವನ್ನ ವಧುವಿನಂತೆ ಅಲಂಕರಿಸಲಾಗುತ್ತೆ. ಲಕ್ಷ್ಮಣ ದೇವಾಲಯದ ಬಳಿ ಇರುವ ಈ ದೇವಾಲಯವನ್ನ 35 ಅಡಿ ಚದರ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ. ಇದರ ಗರ್ಭಗುಡಿಯು ಚೌಕಾಕಾರವಾಗಿದೆ. ಪ್ರವೇಶ ದ್ವಾರದ ಪೂರ್ವಕ್ಕೆ ಇದೆ. ದೇವಾಲಯದ ಶಿಖರು ಬಹುಮಹಡಿಯನ್ನ ಹೊಂದಿದೆ. ಚೇಂದಲ ದೊರೆ ಹರ್ಷದೇವನ ಅವಧಿಯಲ್ಲಿ ನಿರ್ಮಾಣ. ಈ ದೇವಾಲಯವನ್ನ ಸುಮಾರು 900ರಿಂದ 925 ಎಡಿಯಲ್ಲಿ ಚೇಂದೇಲ ದೊರೆ ಹರ್ಷದೇವನ ಅವಧಿಯಲ್ಲಿ ನಿರ್ಮಿಸಲಾಯಿತು. ಶಿವಲಿಂಗಗಳ ಸುತ್ತಳತೆ ಸುಮಾರು 4 ಅಡಿ. ಮೃತ್ಯುಂಜಯ ಮಹಾದೇವ್ ಎಂಬ ಹೆಸರಿನಿಂದಲೂ ಜನರು ಈ ಶಿವಲಿಂಗವನ್ನ ಆರಾಧಿಸುತ್ತಾರೆ. ಪುರಾಣಗಳ ಪ್ರಕಾರ ಭಗವಾನ್ ಶಂಕರನು ಪಚ್ಚೆ ರತ್ನವನ್ನ ಹೊಂದಿದ್ನು. ಅದಕ್ಕೆ ಶಿವನು ಪಾಂಡವರ ಸಹೋದರ ಯುಧಿಷ್ಠಿರನಿಗೆ ನೀಡಿದನು. ಯುಧಿಷ್ಠಿರನಿಂದ ಆ ರತ್ನವು ಖುಷಿಮಣಿ ಮಾತಂಗನನ್ನ ತಲುಪಿತು. ಅವನು ಅದನ್ನ ಚಾಂದೇಲ ರಾಜ ಹರ್ಷವರ್ಮನಿಗೆ ಕೊಟ್ಟನು. ಈ ರತ್ನದ ಕಾರಣದಿಂದ ಮಾತಂಗ ಋಷಿಗೆ ಮಾತಂಗೇಶ್ವರ ಮಹಾದೇವ ಅಂತ ಹೆಸರು ಇಡಲಾಗಿದೆ. ಈ ರತ್ನವನ್ನ ಸುರಕ್ಷತೆಗಾಗಿ ಶಿವಲಿಂಗದ ನಡುವೆ ನೆಲದಲ್ಲಿ ಹೂಳಲಾಯಿತು. ಈ ರತ್ನವು ಶಿವಲಿಂಗದ ಅಡಿಯಲ್ಲೇ ಇದೆ ಅಂತ ಹೇಳಲಾಗುತ್ತೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್
ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.